ಇವಾಗ EPS 95 ಅಡಿಯಲ್ಲಿ ಯಾವ ನೌಕರರು ಕಲಬುರಗಿ ಬೀದರ್ ಜಿಲ್ಲೆಯಲ್ಲಿ ಬರ್ತಾರೆ ಅವರೆಲ್ಲರಿಗೂ ಹೆಚ್ಚಿಗೆ ಪೆನ್ಷನ್ ಕೊಡಬೇಕು. ಈಗ ಸದ್ಯ ಅವರಿಗೆ 1,000 ಮಾತ್ರ ಮಾಸಿಕ ಪೆನ್ಷನ್ ಬರ್ತಾ ಇದೆ. ಇದಕ್ಕೆ ಒತ್ತಾಯಿಸೋ ಸಲುವಾಗಿ ನಾವು ಶುಕ್ರವಾರ 27ನೇ ತಾರೀಕಿಗೆ ಕಲಬುರಗಿ ನಗರದ ಸರ್ದಾರ್ ವಲ್ಲಭಭಾಯಿ ಪಟೇಲ್ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೂ ಮೆರವಣಿಗೆಯಲ್ಲಿ ತೆರಳಿ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿ ಅವರಿಗೆ ಮನವಿ ಪತ್ರ ಕೊಡ್ತಾ ಇದ್ದೀವಿ. ಏನು ಅಂತ ಹೇಳಿದರೆ, ನಮ್ಮೆಲ್ಲರಿಗೂ ಕನಿಷ್ಠ 7,500 ಸಂಬಳ ಪೆನ್ಷನ್ ಮಾಡಬೇಕು, ಮತ್ತು DA ಕೊಡಬೇಕು, ಮತ್ತು ಮೆಡಿಕಲ್ ಅಲೌನ್ಸ್ ಕೊಡಬೇಕಂತೇಳಿ ಪ್ರಧಾನಮಂತ್ರಿ ಅವರಿಗೆ ಅಷ್ಟೇ ಅಲ್ಲದೆ ಮತ್ತು ಕಲಬುರಗಿಯ ಲೋಕಸಭಾ ಸದಸ್ಯರಾದಂಥ ರಾಧಾಕೃಷ್ಣ ದೊಡ್ಡಮನಿ ಅವರಿಗೆ ಮತ್ತು ರೀಜ್ನಲ್ ಪ್ರಾವಿಡೆಂಟ್ ಕಮಿಷನರ್ ಅವರಿಗೆ ಮನವಿ ಪತ್ರ ಕೊಡ್ತಾ ಇದ್ದೀವಿ. ಇವತ್ತು ಈ ವರ್ಗದ ಜನರೇ ದೇಶ ಕಟ್ಟಿದ್ದು. ದೇಶದಲ್ಲಿ ಸುಮಾರು 70 ಲಕ್ಷ ಜನ ಇದ್ದಾರೆ. ಕಲಬುರಗಿನಲ್ಲೇ ಒಂದು ಅಂದಾಜಿನ ಪ್ರಕಾರ ಸುಮಾರು 35ರಿಂದ 40 ಲಕ್ಷ ಜನ ಎಂಪ್ಲಾಯೀಸ್ ಇಂಥವ್ರು ಇದ್ದಾರೆ. ಇವರೆಲ್ಲರಿಗೂ ಒಳ್ಳೆಯದಾಗೋ ಸಲುವಾಗಿ ನಾವು ಈ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ರಾವತ್ ಅವರ ಅಧ್ಯಕ್ಷತೆಯಲ್ಲಿ ಡೆಲ್ಲಿ ಜಂತರ್ ಮಂತರ್ನಲ್ಲಿ ನಿರಂತರವಾಗಿ 1.5 ವರ್ಷದಿಂದ ಈ ಬೇಡಿಕೆ ಇಟ್ಕೊಂಡು ಹೋರಾಟ ಮಾಡ್ತಾ ಇದ್ದಾರೆ. ಇಲ್ಲಿ ನಮ್ಮ KBN ಮೆಡಿಕಲ್ ಕಾಲೇಜು, MR ಮೆಡಿಕಲ್ ಕಾಲೇಜು, PDA ಇಂಜಿನಿಯರಿಂಗ್ ಕಾಲೇಜು, NV ಕಾಲೇಜು ಅಲ್ಲೆಲ್ಲ ಕೆಲಸ ಮಾಡಿದಂಥ ಪ್ರಾಧ್ಯಾಪಕರಿಗೆ ಅವರಿಗೂ ಕೂಡ 1,500, 2,000, 1,000 ಇಷ್ಟೇ ಪೆನ್ಷನ್ ಬರ್ತಾ ಇದೆ. ನೀವೆಲ್ಲ ನಾಚಿಕೆ ಬಿಟ್ಟು ಈ ಹೋರಾಟದಲ್ಲಿ ಭಾಗವಹಿಸಬೇಕು. ಇದು ಎಲ್ಲರ ಹೋರಾಟ, ಬರೀ ಸಿಮೆಂಟ್ ಫ್ಯಾಕ್ಟ್ರಿ ವರ್ಕರ್ಸು, ಶುಗರ್ ಫ್ಯಾಕ್ಟ್ರಿ ವರ್ಕರ್ಸು ಬೀದಿಗಿಡೋದಲ್ಲ. ನೀವೆಲ್ಲರೂ ಕೂಡ ಕೈ ಜೋಡಿಸ್ಬೇಕು. ಕಲಬುರಗಿಯ ಈ ಹೋರಾಟ ಎಲ್ಲರೂ ವಯಸ್ಸಾದಂಥವ್ರು ಇದ್ದಾರೆ ಅಂಥೇಳಿ ಅವ್ರಿಗೆ ಹೆಚ್ಚಿಗೆ ಬಿಸಿಲಿನಲ್ಲಿ ನಡೆಸೋದು ಬೇಡ ಅಂಥೇಳಿ ನಾವು ವಲ್ಲಭಭಾಯಿ ಪಟೇಲ್ ಚೌಕ್ನಿಂದ ಜಿಲ್ಲಾಧಿಕಾರಿ ಕಚೇರಿಗೆ ಮಾತ್ರ ಇಟ್ಟಿದ್ದೀವಿ. ಇದರಲ್ಲಿ ಎಲ್ಲರೂ ದಯವಿಟ್ಟು ಭಾಗವಹಿಸಬೇಕು. ಈ ಹೋರಾಟ ಯಶಸ್ವಿ ಆಗೋ ಸಲುವಾಗಿ ನೀವೆಲ್ಲ ಪ್ರಯತ್ನ ಪಡಬೇಕು ಅಂಥೇಳಿ ಎಲ್ಲರೂ ಮನ ಇಚ್ಛೆಯಿಂದ ಭಾಗವಹಿಸಬೇಕು. ಇದು ಪ್ರಥಮ ಹೋರಾಟ. ನಂತರ ನಾವು ನಿರಂತರವಾಗಿ ಕಲಬುರಗಿ ಜಿಲ್ಲೆಯಲ್ಲಿ ಇದೇ ಥರ ಹೋರಾಟ ಮಾಡಲೇಬೇಕಾಗ್ತದೆ. ಅದಕ್ಕೆ ಎಲ್ಲ ನೌಕರರು ಭಾಗವಹಿಸಬೇಕು. ಇಲ್ಲೇ 35ರಿಂದ 40 ಸಾವಿರ ಜನ ಇದ್ದಾರೆ. ಅವರೆಲ್ಲರಿಗೂ ಜಾಗ್ರತೆ ಮೂಡಿಸೋದು ನಮ್ಮ ಒಂದು ಹೋರಾಟದ ಇದು ಇದೆ, ಧ್ಯೇಯ ಇದೆ. ಆದ ಕಾರಣ ಎಲ್ಲರೂ ಭಾಗವಹಿಸ್ಬೇಕಂತೇಳಿ ಈ ಒಂದು ಪತ್ರಿಕಾ ಮಾಧ್ಯಮದ ಮುಖಾಂತರ ನಾನು ಎಲ್ರಿಗೂ ಮನವಿ ಮಾಡ್ತಾ ಇದ್ದೀನಿ. 27ನೇ ತಾರೀಕು ಶುಕ್ರವಾರ 10:30 ಗಂಟೆಗೆ ವಲ್ಲಭಭಾಯಿ ಪಟೇಲ್ ಚೌಕ್ನಲ್ಲಿ ಎಲ್ಲ EPS 95 ಅಡಿಯಲ್ಲಿ ಬರುವಂಥ ನೌಕರರು ಸೇರಬೇಕು ಅನ್ನೋದು ನಮ್ಮ ಮನವಿ. ಅವರಿಗೆಲ್ಲ ಈಗ ನಮ್ಮ ಚಕ್ರಪಾಣಿ ಅಂತೇಳಿ ಈ ಬೀದರ್ ಗುಲ್ಬರ್ಗಾದ ಅಧ್ಯಕ್ಷರಿದ್ದಾರೆ, ಅವ್ರಿಗೂ ಹೇಳ್ತಾರೆ. ಕಾರ್ಮಿಕರು ಸುಮಾರು 30 ವರ್ಷದಿಂದ 35 ವರ್ಷಗಳ ಸೇವೆ ಸಲ್ಲಿಸಿ ನಿವೃತ್ತಾದ ನಂತರ ಅವರಿಗೆ EPS 95 ಅಂತ ಹೇಳಿ ಕೇವಲ 1,000 ರೂಪಾಯಿ ಮಾತ್ರ ಕನಿಷ್ಠ ಪೆನ್ಷನ್ ಸಿಗ್ತಾ ಇದೆ. ಅದನ್ನು ಕಾರ್ಮಿಕರಿಗೆ ಈ ದಿನಗಳಲ್ಲಿ ಅವರಿಗೆ ಅವ್ರ ಸಂಸಾರ ನಡೆಸೋದು, ಅವ್ರ ಕುಟುಂಬ ನಿರ್ವಹಣೆ ಮಾಡೋದು, ಆಸ್ಪತ್ರೆ ಖರ್ಚು ಯಾವುದೂ ಆಗೋಂಗಿಲ್ಲ ಅಂಥೇಳಿ ನಾವು ನಿರಂತರವಾಗಿ ಸುಮಾರು 2014ರಿಂದ ಈ ಒಂದು ಸ್ಟ್ರೈಕ್ ಮಾಡ್ತಾಯಿದ್ದೀವಿ, ಇದು ಒಂದು ಹೋರಾಟ ಮಾಡ್ತಾಯಿದ್ದೀವಿ. ಅದಕ್ಕೆ ಸರ್ಕಾರ ಆ ಕಡೆ ಲಕ್ಷ್ಯ ಕೊಡ್ತಾ ಇಲ್ಲ. ಮತ್ತು ಈ ಕಮಾಂಡರ್ ಅಶೋಕ್ ರಾವತ್ ಅವರ ನೇತೃತ್ವದಲ್ಲಿ ಬುಲ್ಢಾಣಾ ಮಹಾರಾಷ್ಟ್ರದಲ್ಲಿ ಆಗಲಿ, ದೆಹಲಿ ಒಳಗಾಗಲಿ ಸುಮಾರು 10 ವರ್ಷದಿಂದ ನಿರಂತರವಾಗಿ ಹೋರಾಟ ನಡೀತಾ ಇದೆ. ಅವ್ರ ಬೇಡಿಕೆ ಅಂದರೆ ಕನಿಷ್ಠ ಪೆನ್ಷನ್ 7,500 ರೂಪಾಯಿ ಕೊಡಬೇಕು, ಪ್ಲಸ್ DA ಕೊಡಬೇಕು ಮತ್ತು ಮೆಡಿಕಲ್ ಅಲೌನ್ಸ್ ಕೊಡಬೇಕಂತ ಹೇಳಿ. ಇದಕ್ಕೆ ಸರ್ಕಾರ ಭಾಳಷ್ಟು ಸಲ ಆಶ್ವಾಸನೆ ಕೊಡ್ತಾ ಇದೆ, ಆದರೆ ಅದು ಕಾರ್ಯರೂಪಕ್ಕೆ ಬರ್ತಾ ಇಲ್ಲ. ಅದರ ಸಲುವಾಗಿ ಅವ್ರ ಬೆಂಬಲಾರ್ಥವಾಗಿ ನಾವು ಇಲ್ಲಿ ಕಲಬುರಗಿ ಒಳಗಡೆ ಸುಮಾರು 30ರಿಂದ 35 ಸಾವಿರ ಜನ ಪೆನ್ಷನರ್ಸ್ ಇದ್ದಾರೆ. ಉದಾಹರಣೆಯಾಗಿ MS ಸ್ಕೀಮಿನ ಒಳಗಡೆ ಕೆಲಸ ಮಾಡ್ತಕ್ಕಂಥ ಆಗಲಿ, ಆಳಂದ್ ಸಕ್ಕರೆ ಕಾರ್ಖಾನೆ ಒಳಗೆ ಕೆಲಸ ಆಗಲಿ, ಬೀದರ್ ಸಕ್ಕರೆ ಕಾರ್ಖಾನೆ ಆಗಲಿ, ರಾಜೇಶ್ವರಿ ಸಿಮೆಂಟ್ ಫ್ಯಾಕ್ಟ್ರಿ ಆಗಲಿ, AC ಸಿಮೆಂಟ್, ಈ ಥರ ಸಾವಿರಾರು ಕಾರ್ಮಿಕರು ಇದ್ದಾರೆ. ಅವರಿಗೆ ಪೆನ್ಷನ್ ಹೆಚ್ಚಿಸಬೇಕಂತ ಹೇಳಿ ನಾವು ದಿನಾಂಕ 27/2/2026ರಂದು ಈ ಸರ್ದಾರ್ ವಲ್ಲಭಭಾಯಿ ಪಟೇಲಿಂದ ಒಂದು ಬೃಹತ್ ಮೆರವಣಿಗೆಯನ್ನು ಮಾಡಿ ಜಿಲ್ಲಾಧಿಕಾರಿ ಮುಖಾಂತರ ನಾವು ಈ ಕೇಂದ್ರ ಸರ್ಕಾರ, ಮೋದಿ ಸರ್ಕಾರ ಅವರಿಗೆ ಒಂದು ಮನವಿ ಪತ್ರ ಕೊಡ್ತಾ ಇದ್ದೀವಿ. ಅದರ ಈ ಜಿಲ್ಲೆಯಲ್ಲಿ ಇರತಕ್ಕಂಥ ಪೆನ್ಷನರ್ಸ್ ಇದರ ಒಳಗಡೆ ಭಾಗಿಯಾಗಬೇಕು ಅಂಥೇಳಿ ನಾವು ನಿರಂತರವಾಗಿ ಅವ್ರ ಜೊತೆಗೆ ಸಂಪರ್ಕ ಒಳಗಿದ್ದೀವಿ. ಅವರೆಲ್ಲ KSRTC ಎಂಪ್ಲಾಯೀಸು ಅವರೆಲ್ಲನೂ ಭಾಗವಹಿಸ್ತಾ ಇದ್ದಾರೆ ಅಂಥೇಳಿ ಅವರಿಗೆ ಮನವಿ ಸಲ್ಲಿಸಿ ನಮ್ಮ ಪೆನ್ಷನ್ ಹೆಚ್ಚಿಗೆ ಮಾಡಿ ನಮ್ಮ ಕುಟುಂಬ ನಿರ್ವಹಣೆ ಆಗಬೇಕು, ನಮ್ಮ ಸಮಾಜ ಒಳಗಡೆ ನಮ್ಮ ಗೌರವಲಿಂತ ಬದುಕಲಿಗೆ ಸಹಾಯ ಮಾಡಬೇಕಂತೇಳಿ ನಾವು ಮಾಡ್ತಾಯಿದ್ವಿ. ಇಲ್ಲಿ ಸುಮಾರು 30ರಿಂದ 35 ಸಾವಿರ ಕಾರ್ಮಿಕರಾದ ಈ ಮೂಮೆಂಟ್ ಒಳಗಡೆ ಸುಮಾರು 500ಕ್ಕಿಂತ 1,000 ಜನ ಸೇರಬಹುದು ಅಂಥೇಳಿ ಒಂದು ಆಶೆ ಇದೆ. ಚಕ್ರಪಾಣಿ ಸೂರೆ, ಪೆನ್ಷನರ್ಸ್ ಅಸೋಸಿಯೇಷನ್ ಅಧ್ಯಕ್ಷ, ಗುಲ್ಬರ್ಗಾ ಮತ್ತು ಬೀದರ್.